ಬೆಂಗಳೂರಿನಲ್ಲಿ ಗುಂಡಿಗೆ ಬಿದ್ದು ಆಟೋ ಒಂದು ಪಲ್ಟಿ ಆಗಿರೋ ಘಟನೆ ಮಹಾಲಕ್ಷ್ಮಿ ಲೇಔಟ್ನ 4ನೇ ಕ್ರಾಸ್ನಲ್ಲಿ ಆಗಿದೆ. ಆಕ್ಸಿಡೆಂಟ್ ಆಗಿದೆ. ಈಗ ಈ ಘಟನೆಯಲ್ಲಿ ಆಟೋ ಚಾಲಕ ಗ್ಲಾಸ್ ಹೊಡೆದು ಹೊರ ಬಿದ್ದುಬಿಟ್ಟಿದ್ದಾನೆ ಪಾಪ. ಈ ಭಯಾನಕ ಆಕ್ಸಿಡೆಂಟ್ ದೃಶ್ಯ ನೋಡಿ ಅಲ್ಲಿ ಅಧ್ವಾನಗಳು. ಅಯ್ಯೋ ರಾಮ. ಆಟೋ ಚಾಲಕ ಇದೀಗ ಕೆಳಗೆ ಬಿದ್ದಿರೋ ವಿಡಿಯೋ ಕೂಡ ಸೆರೆಯಾಗಿದೆ. ಪ್ಯಾಸೆಂಜರ್ಗೆ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಏನು ಕರ್ಮನಪ್ಪ. ರಸ್ತೆ ಗುಂಡಿಯ ಅಧ್ವಾನ ಅಂತ ಇದ್ದಾರೆ. ಅಲ್ಲಿರೋ ಹತ್ತಿರದ CCTVಯಲ್ಲಿ ಇವರು ತುಂಬ ಸ್ಪೀಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದ್ದಾರೆ. ಆಟೋದವ್ರು ನೋಡಿ ಅಲ್ಲಿ ವಿಪರೀತ ಸ್ಪೀಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇದು ಹೋಗಿ ಡಿಕ್ಕಿಯಾಗಿ ಪಲ್ಟಿಯಾಗಿ ಬಿದ್ದಿದೆ ಆಟೋ. ಎಸ್, ಇದು ಒಂದು ಗುಂಡಿ ಅಧ್ವಾನ ಇರ್ಬೋದು, ಬಟ್ ಓವರ್ ಸ್ಪೀಡಲ್ಲಿ ಆಟೋದವ್ರು ಇದ್ದಾರೆ. ಅದು ಯಾಕೆ ತರಾತುರಿ ಆ ಪ್ರಮಾಣದಲ್ಲಿ ಯಾಕೆ? ಅದೇನು ರಾಕೆಟಾ? ಅಲ್ಲಿ ನೋಡಿ ಅಲ್ಲಿ ಹೆಂಗೆ ಸ್ಪೀಡ್ ಹೆಂಗೆ ಗೊತ್ತಾಗ್ತದೆ ನಮಗೆ ಅಂದರೆ, ಆಪೋಸಿಟ್ ಇನ್ನೊಂದು ವೆಹಿಕಲ್ ಬರ್ತಾ ಇದೆ, ಅದರ ಸ್ಪೀಡಿಗೂ ಇವ್ರು ಹೋಗೋ ಸ್ಪೀಡಿಗೂ ಅಬ್ಸರ್ವ್ ಮಾಡಿ ನೀವು. ಸೊ ಕಂಟ್ರೋಲ್ ಸಿಕ್ಕಿಲ್ಲ. ಇದು ಕೇವಲ ರಸ್ತೆ ಗುಂಡಿ ಪ್ರಾಬ್ಲಮ್ ಅಲ್ಲ, ಆಟೋ ಡ್ರೈವರ್ ಪ್ರಾಬ್ಲಮ್ಮು. ಪ್ಯಾಸೆಂಜರ್ ಅದು ಎಷ್ಟು ಅರ್ಜೆಂಟ್ ಮಾಡ್ತಾ ಇದ್ರೋ, ಹೋಗಿ ಬೇಗ ಹೋಗಿ ರೀಚ್ ಆಗಬೇಕು ಅಂತಿದ್ರು, ಅಥವಾ ಈತನ ಎಡ್ಬಟ್ಟೋ ಇವನೇನಾದರೂ ಕುಡ್ದಿದ್ನೋ ಗೊತ್ತಿಲ್ಲ. ನೋಡಿ ಅಲ್ಲಿ ಆ ಸ್ಪೀಡ್ ನೋಡಿದ್ರೆ ಭಯ ಆಗಿಬಿಡುತ್ತೆ. ಬಂದಿದ್ದು ಅಲ್ಲಿರೋ ಲೈಟ್ ಕಂಬಕ್ಕೆ ಡಿಕ್ಕಿ ಆಗಿದೆ. ಆಟೋ ಜಖಮ್. ಆಟೋದ ಮುಂದೆ ಗ್ಲಾಸ್ ಇತ್ತಲ್ಲ, ಅದನ್ನು ಹಾರ್ಕೊಂಡು ಬಂದು ಬಿದ್ದಿದ್ದಾರೆ ಡ್ರೈವರು. ಆ್ಯಂಡ್ ಅದರೊಳಗಿದ್ದ ಪ್ಯಾಸೆಂಜರ್ಗೆ ಗಾಯಗಳಾಗಿದೆ ಅಂತ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಒಂದು ರಸ್ತೆ ಗುಂಡಿ ಅಧ್ವಾನ ಒಪ್ಕೊಳ್ಳೋಣ, ಬಟ್ ಆ ರಸ್ತೆಯಲ್ಲಿ ಮೇಲ್ನೋಟಕ್ಕೆ ಗುಂಡಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಟ್ ಇವರು ವಿಪರೀತ ಸ್ಪೀಡಲ್ಲಿದ್ದಾರೆ ಇವರು.